ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ಸ್ಪರ್ಧಾ ಝೋನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗಣೇಶ್ ಸರ್, ವಿಜ್ಞಾನದ ಉಪನ್ಯಾಸಕರು. ಏನು ಹಿಂದಿನ ತರಗತಿಯಲ್ಲಿ ನಾವೇನು ಬೇಸಿಕ್ ಸೈನ್ಸ್ ಇಂದ ಹಿಡಿದು ಕಾನ್ಸೆಪ್ಟ್ ವೈಸ್ ತರಗತಿಗಳನ್ನ ಮಾಡ್ತೀವಿ ಅಂತ ಒಂದು ಟಾಪಿಕ್ ಏನು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡಿದ್ವಿ. ಅದರಲ್ಲಿ ಮೊದಲನೇ ತರಗತಿಗೆ ನೀವು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಿ. ನಾನು ಬರೆಸ್ತಕ್ಕಂಥ ನೋಟ್ಸ್ ಅನ್ನ ನೀವು ತುಂಬಾ ನೀಟಾಗಿ ಏನಾದ್ರು ನೋಟ್ಸ್ ಬರ್ಕೊಳ್ಳಿ. ನೋಟ್ಸ್ ಬರ್ಕೊಂಡು ಅದನ್ನ ರಿವೈಸ್ ಮಾಡ್ಕೊಂಡು ಹೋಗಿ. ಪ್ರತಿಯೊಂದು ಪರೀಕ್ಷೆಯಲ್ಲಿ 100% ರಿಸಲ್ಟ್ ಕೊಡ್ತಾ ಹೋಗುತ್ತೆ ಅನ್ನೋದನ್ನ. ಹೌದಾ? ಈಗ ಹಿಂದಿನ ತರಗತಿಯಲ್ಲಿ ಏನು ಮಾಡ್ಕೊಂಡು ಹೋಗಿದ್ವಿ ಅದನ್ನ ಈಗ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಟಾಪಿಕ್ ಇಟ್ಕೊಂಡು ನಿಮ್ಗೆ ಯಾವುದೇ ಒಂದು ವಿಜ್ಞಾನದ ವಿಷಯದ ಬಗ್ಗೆ ಯಾವುದೇ ಒಂದು ಟಾಪಿಕ್ ಟಫ್ ಅನಿಸ್ತಿದೆ ಅಂತಂದ್ರೆ ಅದನ್ನ ಕಾಮೆಂಟ್ ಮೂಲಕ ತಿಳಿಸಿ. ಮುಂದೆ ಬರ್ತಕ್ಕಂಥ ತರಗತಿಗಳಲ್ಲಿ ನಾನು ಅದ್ರ ಬಗ್ಗೆ ಈಸಿಯಾಗಿ ನಿಮಗೆ ಸುಲಭವಾಗಿ ಇನ್ ಡೆಪ್ತ್ ಆಗಿ ತಿಳಿಸ್ತಾ ಹೋಗ್ತೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅನ್ನುವಂಥದ್ದು. ಹೌದಾ? ಕಮೆಂಟ್ ಮೂಲಕ ತಿಳಿಸಿ. ಇಂದಿನ ಟಾಪಿಕ್ ವೈಜ್ಞಾನಿಕ ಉಪಕರಣಗಳು. ವೈಜ್ಞಾನಿಕ ಉಪಕರಣಗಳು ಹಾಗೂ ಅವುಗಳ ಉಪಯೋಗಗಳು. ವೈಜ್ಞಾನಿಕ ಉಪಕರಣಗಳು ಹಾಗೂ ಅವುಗಳ ಉಪಯೋಗಗಳು ಅಂತ ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಏನ್ ಬರುತ್ತೆ ಸರ್ ಅಂತಂದಾಗ, ಮೊದಲನೇದಾಗಿ ಬ್ಯಾರೋಮೀಟರ್ ಅಂದಾಗ ಪರೀಕ್ಷೆಯಲ್ಲಿ ಹಲವಾರು ಬಾರಿ ಪ್ರಶ್ನೆ ಆಗಿದೆ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ. KPSC, KEA, KSP ಅಂತ ಬಂದಾಗ ಬ್ಯಾರೋಮೀಟರ್ ಬಗ್ಗೆ ಹಲವಾರು ಬಾರಿ ಪ್ರಶ್ನೆ ಆಗಿದೆ. ಓಕೆ, ಈ ಪ್ರಶ್ನೆಯನ್ನ ಗುತ್ತಿಗೆ ತಗೊಂಡ್ಬಿಟ್ಟಿದ್ದಾರೆ. ಯಾರು? ಬ್ಯಾರೋಮೀಟರ್ ಅನ್ನ. ಈ ಬ್ಯಾರೋಮೀಟರ್ ಅಂದಾಗ ಏನಕ್ಕೆ ಬಳಸ್ತೀವಿ ಸರ್ ಅಂತಂದಾಗ, ವಾತಾವರಣದ ಒತ್ತಡವನ್ನು ಅಳೆಯಲು ಬಳಸ್ತೀವಿ. ಯಾವ್ದನ್ನ? ಬ್ಯಾರೋಮೀಟರ್ ಅಂದಾಗ. ಈ ಬ್ಯಾರೋಮೀಟರ್ ಅಂದಾಗ ಇಲ್ಲಿ ವಾತಾವರಣದ ಒತ್ತಡ ಅಂತಂದೆ. ಒತ್ತಡ ಅಂದಾಗ ಇಲ್ಲಿ ಹೆಂಗೆ ಕೆಲಸ ಮಾಡುತ್ತೆ ಸರ್ ಬ್ಯಾರೋಮೀಟರ್ ಅಂದಾಗ? ಇದು ಬ್ಯಾರೋಮೀಟರ್ ಅನ್ಕೊಂಡಾಗ ಇದೇನು ಈ ತರ ಥಿನ್ನ ಲೈನ್ ಇರುತ್ತೆ ಒಳಗಡೆ. ಅಲ್ಲಿ ನಾವೇನು ಪಾದರಸವನ್ನ ಹಾಕಿರ್ತಾರೆ. ಈ ಇದನ್ನ ಪಾದರಸ ಅಂತ ಕರಿತೀವಿ. ಇದು ಇದ್ರ ಹೊರಗಡೆ ರೀಡಿಂಗ್ಸ್ ಇರುತ್ತೆ. ಹೌದಾ? ಈ ರೀಡಿಂಗ್ಸ್ ಅಂದಾಗ ಇಲ್ಲಿ ಮೇಲೆ ಕೆಳಗಡೆ ಅಂತ ಬರುತ್ತೆ. ಹೌದಾ? ರೀಡಿಂಗ್ ಜಾಸ್ತಿ ಆಗೋದಾಗಿರ್ಬೋದು, ರೀಡಿಂಗ್ ಡೌನ್ ಆಗೋದಾಗಿರ್ಬೋದು. ರೀಡಿಂಗ್ಸ್ ಜಾಸ್ತಿ ಆದಾಗ ಏನಾಗುತ್ತೆ ಸರ್ ಅಂತಾಗ ಬರ್ಕೊಳ್ಳಿ. ಜಾಸ್ತಿ ಆದಾಗ, ಹೆಚ್ಚು ಆದಾಗ ಏನ್ ತೋರಿಸ್ತಪ್ಪ ಅಂದ್ರೆ ಅದು ಒಳ್ಳೆಯ ಒಂದು ಹವಾಮಾನವನ್ನ ತೋರಿಸುತ್ತೆ. ಒಳ್ಳೆಯ ಹವಾಮಾನ ಯಾವುದು? ರೀಡಿಂಗ್ ಬ್ಯಾರೋಮೀಟರ್ ಅಲ್ಲಿ ರೀಡಿಂಗ್ ಜಾಸ್ತಿ ಆದ್ರೆ ಮಿಡ್ಲಲ್ಲಿ ಬಂದ್ರೆ ಏನ್ ತೋರಿಸುತ್ತೆ ಅಂತಂದ್ರೆ ಇಲ್ಲಿ ತುಂತುರು ಜೊತೆ ಮೋಡ ಕವಿದ ವಾತಾವರಣ. ತುಂತುರಿನ ಜೊತೆ ಮೋಡ ಕವಿದ ವಾತಾವರಣ ಅಂತ ಅಂದ್ರೆ ನ್ಯೂಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಇಂದು ಸಂಜೆ ತುಂತುರು ಜೊತೆಗೆ ಮೋಡ ಕವಿದ ವಾತಾವರಣ ಇದೆ ಅಂತ ಒಂದು ಹವಾಮಾನ ಇಲಾಖೆಯಿಂದ ಸೂಚನೆ ಕೊಡ್ತಾರೆ. ಅದು ಹೆಂಗೆ ಅಂತಂದ್ರೆ ಬ್ಯಾರೋಮೀಟರ್ ಅಲ್ಲಿ ಇರತಕ್ಕಂಥ ರೀಡಿಂಗ್ ಮುಖಾಂತರವಾಗಿ. ಅದೇ ಇಲ್ಲಿ ಬ್ಯಾರೋಮೀಟರ್ ಅಲ್ಲಿ ದಿಢೀರ್ ಇಳಿಕೆ ಆದ್ರೆ ಬ್ಯಾರೋಮೀಟರ್ ರೀಡಿಂಗ್ ನಲ್ಲಿ ದಿಢೀರ್ ಇಳಿಕೆ ಆದ್ರೆ ಏನು? ಗುಡುಗು ಸಹಿತ ಭಾರಿ ಹವಾಮಾನ ಅಥವಾ ಭಾರಿ ಮಳೆ ಅಂತ ತೋರಿಸುತ್ತೆ. ಗುಡುಗು ಸಹಿತ ಭಾರಿ ಮಳೆ ಅನ್ನುವಂತ ಒಂದು ವಿಷಯವನ್ನ ತೋರಿಸುತ್ತೆ, ಇಂಡಿಕೇಟ್ ಮಾಡುತ್ತೆ ಅನ್ನೋದು. ಇಲ್ಲಿ ನ್ಯೂಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಇಂದು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಗುಡುಗು ಸಹಿತ ಭಾರಿ ಮಳೆ ಇದ್ದು ಕಡಲ್ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ ಅನ್ನುವಂಥದ್ದು ಒಂದು ಸಂದೇಶವನ್ನ ಕೊಡ್ತಾ ಹೋಗ್ತಾರೆ. ಯಾರು? ನ್ಯೂಸ್ ಚಾನೆಲ್ ಅವರು. ಅದು ಹೇಗಪ್ಪ ಅಂತಂದ್ರೆ ಅದು ಬ್ಯಾರೋಮೀಟರ್ ಅಲ್ಲಿ ಬರ್ತಕ್ಕಂಥ ರೀಡಿಂಗ್ ಮುಖಾಂತರವಾಗಿ ಹೆಚ್ಚಾಗಿರ್ಬೋದು, ಮಿಡ್ಲ್ ಆಗಿರ್ಬೋದು, ಕಡಿಮೆ ಆಗಿರೋದು, ಇದನ್ನ ಒಂದು ಸೂಚನೆಯನ್ನ ಹವಾಮಾನ ಇಲಾಖೆ ಕೊಡ್ತಾ ಹೋಗ್ತಾರೆ. ಯಾವ್ದ್ರ ಮುಖಾಂತರವಾಗಿ? ಬ್ಯಾರೋಮೀಟರ್ ಅಲ್ಲಿ. ಆ ಬ್ಯಾರೋಮೀಟರ್ ಅಲ್ಲಿ ಪಾದರಸ ಏನ್ ತೋರಿಸುತ್ತೆ? ರೀಡಿಂಗ್ ಅನ್ನ ತೋರಿಸುತ್ತೆ. ಹೌದಾ? ನೆಕ್ಸ್ಟ್ ಪೆರಿಸ್ಕೋಪ್ ಅಂತ ನೋಡ್ತೀವಿ. ಪೆರಿಸ್ಕೋಪ್ ಏನ್ ಕೆಲಸ ಮಾಡುತ್ತೆ ಸರ್? ಪೆರಿಸ್ಕೋಪ್ ಅಂದಾಗ ಸಬ್ಮರಿನ್ ಗಳಿಂದ
ಮೇಲ್ಮಟ್ಟದ ವಸ್ತುಗಳನ್ನು ವೀಕ್ಷಿಸಲು ಅಂತಂದ್ರೆ ಈ ಸಬ್ಮರೀನ್ಗಳಂದಾಗ ಸಮುದ್ರದ ಒಳಗಡೆ ಇರುತ್ತೆ. ಅಲ್ಲಿ ಒಳಗಡೆಯಿಂದ ಏನು ಸಮುದ್ರದ ಮೇಲೆ ಬರ್ತಕ್ಕಂತ ಹಡಗುಗಳಾಗಿರ್ಬೋದು, ದೋಣಿಗಳಾಗಿರ್ಬೋದು, ಅಥವಾ ಯಾವ ವಸ್ತುಗಳು ಇಲ್ಲಿಂದ ಚಲಿಸ್ತಾ ಇದೆ ಅನ್ನೋದನ್ನ ಪೆರಿಸ್ಕೋಪ್ ಮುಖಾಂತರವಾಗಿ ನೋಡ್ತೀವಿ ಎನ್ನುವಂತ. ಹೌದಾ? ಇನ್ನು ಮೈಕ್ರೋಸ್ಕೋಪ್ ಅಂದಾಗ ಅದರಲ್ಲಿ ಎರಡು ರೀತಿ ಬರುತ್ತೆ. ಒಂದು ಸಿಂಪಲ್ ಮೈಕ್ರೋಸ್ಕೋಪ್, ಇನ್ನೊಂದು ಕಾಂಪೌಂಡ್ ಮೈಕ್ರೋಸ್ಕೋಪ್ ಅನ್ನುವಂಥದ್ದು. ಅದು ಆ ಒಂದು ಸೂಕ್ಷ್ಮ ಜೀವಿಗಳ ಆಧಾರದ ಮೇಲೆ ಎಷ್ಟು ಚಿಕ್ಕದಿದೆ ಅನ್ನುವಂತ ಆಧಾರದ ಮೇಲೆ ಸಿಂಪಲ್ ಅಥವಾ ತುಂಬಾ ಚಿಕ್ಕದಿದ್ರೆ ಅದನ್ನ ಕಾಂಪೌಂಡ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತೀವಿ. ನಾರ್ಮಲ್ ಸೈಜ್ ಇತ್ತು ಅಂತಂದ್ರೆ ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತೀವಿ. ಹೌದಾ? ಮೈಕ್ರೋಸ್ಕೋಪ್ ಅಂದಾಗ ಏನು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಸೂಕ್ಷ್ಮಾಣು ಜೀವಿಗಳಂತ ಬರ್ಕೊಂಬಿಡಿ. ಸೂಕ್ಷ್ಮಾಣು ಜೀವಿಗಳನ್ನು ನೋಡಲು. ಹೌದಾ? ಏನು ಬಳಕೆ ಮಾಡ್ತೀವಿ? ಮೈಕ್ರೋಸ್ಕೋಪ್ ಅನ್ನ ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಮೈಕ್ರೋಫೋನ್ ಎಲ್ಲಿಗೆ ಬಳಕೆ ಮಾಡ್ತೀವಿ ಸರ್ ಅಂತ ನೋಡಿದಾಗ, ಮೈಕ್ರೋಫೋನ್ ಅಂದ್ರೆ ಏನು? ಮೈಕ್ ಅಂತ ಕರಿತೀವಿ. ಹೌದಾ? ಮೈಕ್ ಯಾವುದೇ ಫಂಕ್ಷನ್ ಆಗಿರ್ಬೋದು, ಇವೆಂಟ್ ಆಗಿರ್ಬೋದು, ನಾವು ಮಾತಾಡಿರ್ತಕ್ಕಂಥ ಶಬ್ದವನ್ನು ಅದೇನ್ ಮಾಡುತ್ತೆ, ವಿದ್ಯುತ್ ಸಂಕೇತಗಳನ್ನಾಗಿ ಪರಿವರ್ತಿಸಿಕೊಂಡು ಜೋರಾಗಿ ಕೇಳಿಸುತ್ತೆ ಸ್ಪೀಕರ್ ಮುಖಾಂತರವಾಗಿ. ಹೌದಾ? ಏನು ಶಬ್ದಶಕ್ತಿಯನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತನೆ ಆಗೋದಕ್ಕೆ ನಾವು ಮೈಕ್ರೋಫೋನ್ ಅನ್ನ ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್ ಪ್ಯಾಥೋಮೀಟರ್. ಪ್ಯಾಥೋಮೀಟರ್ ಎಲ್ಲಿ ಬಳಸ್ತೀವಿ? ನೀರಿನ ಅಥವಾ ಸಾಗರದ ಆಳ ಅಳೆಯಲು. ಹೌದಾ? ಪ್ಯಾಥೋಮೀಟರ್ ನ ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್ ಗ್ಯಾಲ್ವನೋಮೀಟರ್. ಗ್ಯಾಲ್ವನೋಮೀಟರ್ ನ ಎಲ್ಲಿ ಬಳಸ್ತಾ ಹೋಗ್ತೀವಿ? ಓಕೆ, ಗ್ಯಾಲ್ವನೋಮೀಟರ್ ಅಂತಂದಾಗ ಕಡಿಮೆ ವಿದ್ಯುತ್ ಪ್ರವಾಹವನ್ನು ಅಳೆಯೋದಕ್ಕೆ ಬಳಸ್ತೀವಿ. ಕಡಿಮೆ ವಿದ್ಯುತ್ ಪ್ರವಾಹ ಅಳೆಯೋದಕ್ಕೆ ಗ್ಯಾಲ್ವನೋಮೀಟರ್ ಅನ್ನ ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್ ಮಾನೋಮೀಟರ್. ಮಾನೋಮೀಟರ್ ಅಂದಾಗ ಮಾನೋಮೀಟರ್ ನ ಎಲ್ಲಿ ಬಳಸ್ತೀವಿ? ಅನಿಲಗಳ ಒತ್ತಡವನ್ನು ಅಳೆಯೋದಕ್ಕೆ. ನೆಕ್ಸ್ಟ್ ಅನಿಮೋಮೀಟರ್. ಅನಿಮೋಮೀಟರ್ ಅಂದಾಗ ಗಾಳಿಯ ವೇಗ ಮತ್ತು ಅದರ ಚಲನೆಯ ದಿಕ್ಕನ್ನು ಅಳೆಯೋದಕ್ಕೆ ನಾವೇನ್ ಮಾಡ್ತೀವಿ? ಅನಿಮೋಮೀಟರ್ ನ ಬಳಸ್ತಾ ಹೋಗ್ತೀವಿ. ಹೌದಾ? ನೆಕ್ಸ್ಟ್ ಅನಿಮೋಮೀಟರ್ ಆದ್ಮೇಲೆ ಕ್ರಯೋಮೀಟರ್. ಕಡಿಮೆ ತಾಪವನ್ನು ಅಳೆಯೋದಕ್ಕೆ ಏನ್ ಬಳಸ್ತೀವಿ? ಕಡಿಮೆ ತಾಪ ಅಳೆಯಲು ಕ್ರಯೋಮೀಟರ್ ನ ಬಳಸ್ತಾ ಹೋಗ್ತೀವಿ. ಹೌದಾ? ನೆಕ್ಸ್ಟ್ ಪೈರೋಮೀಟರ್. ಅಧಿಕ ತಾಪ ಊದುಕುರ್ಮೆಲೆಲ್ಲ ಬಳಸ್ತಾ ಹೋಗ್ತೀವಲ್ಲ, ಅಧಿಕ ತಾಪ ಇರುತ್ತೆ ಊದುಕುರ್ಮೆಯಲ್ಲಿ. ಹೌದಾ? ಹಾಗಾಗಿ ಇಲ್ಲಿ ಪೈರೋಮೀಟರ್ ಅಂದಾಗ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಲ್ಲಿ ಬಳಸ್ತೀವಿ, ಅಧಿಕ ತಾಪ ಇರುತ್ತೆ. ಹೌದಾ? ನೆಕ್ಸ್ಟ್ ಹೈಡ್ರೋಫೋನ್. ನೀರಿನ ಕೆಳಗೆ ಶಬ್ದ ಅಳೆಯಲು. ಹೌದಾ? ನೀವು ನೀರಿನಲ್ಲಿ ಸ್ವಲ್ಪ ಹೊತ್ತು ಮುಳುಗಿ ನೋಡಿ, ಜಲ್ ಜಲ್ ಅಂತ ಒಂದು ಶಬ್ದ ಕೇಳ್ತಾರೆ, ಅದು ಆಗಿರ್ಬೋದು. ಅಥವಾ ನೀರಿನಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ಶಬ್ದವನ್ನು ಅಳೆಯೋದಕ್ಕೆ ನಾವು ಹೈಡ್ರೋಫೋನ್ ಅನ್ನು ಬಳಸ್ತೀವಿ. ಹೌದಾ? ನೆಕ್ಸ್ಟ್ ಹೈಡ್ರೋಮೀಟರ್. ಹೈಡ್ರೋಮೀಟರ್ ಅಂದ್ರೆ ಏನು? ಹೈಡ್ರೋ ಅಂದ್ರೆ ಏನು? ವಾಟರ್. ಇಲ್ಲಿ ಹೈಡ್ರೋಮೀಟರ್ ಅಂದಾಗ ದ್ರವಗಳ ಸಾಂದ್ರತೆ. ದ್ರವಗಳ ಸಾಂದ್ರತೆಯನ್ನು ಅಳೆಯೋದಕ್ಕೆ ನಾವು ಹೈಡ್ರೋಮೀಟರ್ ಅನ್ನು ಬಳಸ್ತೀವಿ. ನೆಕ್ಸ್ಟ್ ಹೈಗ್ರೋಮೀಟರ್. ಹೈಗ್ರೋಮೀಟರ್ ಅಂದಾಗ ವಾತಾವರಣದಲ್ಲಿರುವ ಆರ್ದ್ರತೆ ಅಂತ ಕರಿತೀವಿ, ತೇವಾಂಶ ಅಂತ ಕರಿತೀವಿ. ಹೌದಾ? ಅದನ್ನ ಅಳಿಯೋದಕ್ಕೆ ನಾವೇನ್ ಮಾಡ್ತೀವಿ?
ಹೈಗ್ರೋಮೀಟರ್ ಅನ್ನ ಬಳಸ್ತಾ ಹೋಗ್ತೀವಿ. ಹೌದಾ? ನೆಕ್ಸ್ಟ್ ಲ್ಯಾಕ್ಟೋಮೀಟರ್. ಲ್ಯಾಕ್ಟೋಮೀಟರ್ ಅಂದಾಗ ಹಾಲಿನ ಅಥವಾ ಹಾಲಿನ ಶುದ್ಧತೆಯನ್ನು ಅಳೆಯಲು ಹಾಲಿನ ಶುದ್ಧತೆಯನ್ನು ಅಳೆಯೋದಕ್ಕೆ ನಾವು ಲ್ಯಾಕ್ಟೋಮೀಟರ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ರೇನ್ ಗೇಜ್. ರೇನ್ ಗೇಜ್ ಅಂದ್ರೆ ಏನಂತಂದ್ರೆ ನಿಗದಿತ ಪ್ರದೇಶದಲ್ಲಿ ಬಿದ್ದ ಮಳೆಯ ಪ್ರಮಾಣ ಅಳೆಯೋದಕ್ಕೆ ನಾವೇನ್ ಮಾಡ್ತೀವಿ? ರೇನ್ ಗೇಜ್ ಅನ್ನು ಬಳಸ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಏನು? ಆಗುಂಬೆ. ಹೌದಾ? ಆ ಆಗುಂಬೆಯಲ್ಲಿ ಎಷ್ಟು ಸೆಂಟಿಮೀಟರ್ ಮಳೆ ಆಗಿದೆ? ಅಥವಾ ಬೆಂಗಳೂರಲ್ಲಿ ಎಷ್ಟು ಸೆಂಟಿಮೀಟರ್ ಮಳೆ ಆಗಿದೆ? ತುಮಕೂರಲ್ಲಿ ಎಷ್ಟು ಸೆಂಟಿಮೀಟರ್ ಆಗಿದೆ? ಮೈಸೂರಲ್ಲಿ ಎಷ್ಟು ಸೆಂಟಿಮೀಟರ್ ಆಗಿದೆ? ಇದನ್ನ ಯಾವುದ್ರ ಮುಖಾಂತರವಾಗಿ ಪತ್ತೆ ಹಚ್ತಾರೆ ಅಂತಂದ್ರೆ ಅದು ರೇನ್ ಗೇಜ್ ಮುಖಾಂತರವಾಗಿ. ಯಾವುದೇ ಒಂದು ಪ್ರದೇಶದಲ್ಲಿ ಬಿದ್ದಿರತಕ್ಕಂಥ ಮಳೆಯ ಪ್ರಮಾಣವನ್ನ ರೇನ್ ಗೇಜ್ ಮುಖಾಂತರವಾಗಿ ಅಳತೆ ಮಾಡ್ತಾರೆ. ಅರ್ಥ ಆಯ್ತಾ? ಅದಕ್ಕೆ ನಾವು ಆ ಒಂದು ಅಳತೆ ಮಾಡತಕ್ಕಂಥ ಒಂದು ಸಾಧನವನ್ನ ನಾವು ಏನು ರೇನ್ ಗೇಜ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಸ್ಪಿಗ್ಮೋಮಾನೋಮೀಟರ್. ಸ್ಪಿಗ್ಮೋಮಾನೋಮೀಟರ್ ಎಲ್ಲಿ ಬಳಸ್ತೀವಿ ಸರ್ ಅಂತಂದಾಗ ಭೂಕಂಪದ ರಭಸವನ್ನು ತಿಳಿಯೋದಕ್ಕೆ. ಭೂಕಂಪದ ರಭಸವನ್ನು ತಿಳಿಯಲು ನಾವೇನ್ ಮಾಡ್ತೀವಿ? ಸ್ಪಿಗ್ಮೋಮಾನೋಮೀಟರ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸ್ಪಿಗ್ಮೋಮಾನೋಮೀಟರ್ ಆದ್ಮೇಲೆ ರಿಕ್ಟರ್ ಸ್ಕೇಲ್ ಅಂತ ನೋಡ್ತೀವಿ. ರಿಕ್ಟರ್ ಸ್ಕೇಲ್ ಎಲ್ಲಿ ಬಳಸ್ತೀವಿ ಅಂತಂದ್ರೆ ಭೂಕಂಪದ ತೀವ್ರತೆಯನ್ನು ಅಳತೆ ಮಾಡೋದಕ್ಕೆ. ಭೂಕಂಪದ ತೀವ್ರತೆಯನ್ನು ಅಳೆಯಲು. ಭೂಕಂಪದ ರಭಸ ಬೇರೆ, ಭೂಕಂಪದ ತೀವ್ರತೆ ಎಷ್ಟು ಪ್ರಮಾಣದಲ್ಲಿ ಆಗಿದೆ ಅನ್ನುವಂಥದ್ದನ್ನ ರಿಕ್ಟರ್ ಸ್ಕೇಲ್ ಮುಖಾಂತರವಾಗಿ ನಾವು ಅಳತೆ ಮಾಡ್ತೀವಿ ಅನ್ನುವಂಥದ್ದು. ರಿಕ್ಟರ್ ಸ್ಕೇಲ್ ಆದ್ಮೇಲೆ ಓಡೋಮೀಟರ್, ಸ್ಪೀಡೋಮೀಟರ್ ಬರ್ಕೊಳ್ಳಿ ಫಸ್ಟ್. ಸ್ಪೀಡೋಮೀಟರ್ ನೆಕ್ಸ್ಟ್ ಓಡೋಮೀಟರ್. ಇಲ್ಲಿ ಏನ್ ಕೆಲಸ ಮಾಡುತ್ತೆ ಸರ್ ಸ್ಪೀಡೋಮೀಟರ್ ಮತ್ತೆ ಓಡೋಮೀಟರ್ ಅಂದಾಗ? ಬೈಕ್ ಅಲ್ಲಿ ಹ್ಯಾಂಡಲ್ ಅಲ್ಲಿ 2 ರೌಂಡ್ ಇರುತ್ತೆ, ಈ ತರ ಸ್ಕ್ವೇರ್ ನೋಡಿರ್ತೀರಾ. ಇಲ್ಲಿ ಸ್ಪೀಡ್ ಅನ್ನ ತಿಳಿಸುತ್ತೆ ಒಂದು, ಇನ್ನೊಂದು ಕಿಲೋಮೀಟರ್ ಎಷ್ಟು ಚಲಿಸಿ ಅನ್ನೋದನ್ನ ತಿಳಿಸುತ್ತೆ. ಇಲ್ಲಿ ಫ್ಯೂಯಲ್ ಇರುತ್ತೆ, ಇಲ್ಲಿ 20, 40, 60, 80, 100. ಹೌದಾ? ಇಲ್ಲಿ ಫ್ಯೂಯಲ್ ಅಂತ ಇರುತ್ತೆ. ಈ ಫ್ಯೂಯಲ್ ಕೆಳಗಡೆ 1, 4, 7, 5, 3 ಈ ತರ ನಂಬರ್ಸ್ ತೋರಿಸ್ತಿರುತ್ತೆ. ನಾವು ಎಷ್ಟು ದೂರ ಹೋಗ್ತೀವೋ ಈ ನಂಬರ್ಸ್ ಸ್ವಲ್ಪ ಚೇಂಜ್ ಆಗ್ತಾ ಇನ್ಕ್ರೀಸ್ ಹಾಕೊಂಡು ಹೋಗಿರುತ್ತೆ. ಹೌದಾ? ಇದಕ್ಕೆ ಇದೇನು ನಾವು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ತೋರಿಸುತ್ತಲ್ಲ, ಇದಕ್ಕೆ ನಾವು ಸ್ಪೀಡೋಮೀಟರ್ ಅಂತೀವಿ. ಓಕೆ, ಇಲ್ಲಿ ಕ್ರಮಿಸಿದ ದೂರ ಅಂತ ತಿಳಿಸುತ್ತಲ್ಲ, ಅದಕ್ಕೆ ನಾವು ಓಡೋಮೀಟರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದಕ್ಕೆ ಎರಡರ ಮಧ್ಯೆ ಡಿಫ್ರೆನ್ಸ್ ಇರಲಿ. ಸ್ಪೀಡೋಮೀಟರ್ ಅಂದಾಗ ವಾಹನಗಳ ಜವ ಅಂದ್ರೆ ಎಷ್ಟು ಸ್ಪೀಡಲ್ಲಿ ಹೋಗ್ತಿದೀವಿ ಅಂತ ತಿಳಿಸುತ್ತೆ. ಹೌದಾ? ಓಡೋಮೀಟರ್ ಅಂದಾಗ ವಾಹನಗಳು ಕ್ರಮಿಸಿದ ದೂರ ಅಳೆಯೋದಕ್ಕೆ ನಾವೇನ್ ಬಳಸ್ತೀವಿ? ಸ್ಪೀಡೋಮೀಟರ್ ಅಥವಾ ಓಡೋಮೀಟರ್. ಸ್ಪೀಡೋಮೀಟರ್ ಮತ್ತು ಓಡೋಮೀಟರ್ ನ ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್ ಸ್ಪೀಡೋಮೀಟರ್ ಮತ್ತು ಓಡೋಮೀಟರ್ ಆದ್ಮೇಲೆ ಫೈರೋಮೀಟರ್. ಈ ಫೈರೋಮೀಟರ್ ನ ಎಲ್ಲಿ ಬಳಸ್ತೀವಿ ಸರ್ ಅಂದಾಗ ಸೌರ ವಿಕಿರಣವನ್ನ ಅಳೆಯೋದು ಅಥವಾ ಪತ್ತೆ ಹಚ್ಚಲು. ಹೌದಾ? ಸೋಲಾರ್ ರೇಡಿಯೇಷನ್ಸ್ ಅಂತ ಕರಿತೀವಿ. ಸೋಲಾರ್ ರೇಡಿಯೇಷನ್ಸ್. ಓಕೆ, ಫೈರೋಮೀಟರ್ ಆದ್ಮೇಲೆ ಡೋಸಿಮೀಟರ್. ಈ ಡೋಸಿಮೀಟರ್ ಅಂದಾಗ ವಿಕಿರಣದ ಮಟ್ಟವನ್ನು ಅಳೆಯೋದಕ್ಕೆ ಎಷ್ಟು ಎಫೆಕ್ಟಿವ್ ಆಗಿ ಬಂದಿದೆ ಎನ್ನುವಂಥದ್ದನ್ನ ಡೋಸಿಮೀಟರ್. ವಿಕಿರಣ ಮಟ್ಟ ಎಷ್ಟು ಅಂದ್ರೆ ವಿಕಿರಣವನ್ನ ಎಷ್ಟು ಎಫೆಕ್ಟ್ ಆಗಿ ಬಂದಿದೆ ಅನ್ನುವಂಥದ್ದನ್ನ ಡೋಸಿಮೀಟರ್ ಮುಖಾಂತರವಾಗಿ ಅಳತೆ ಮಾಡ್ತೀವಿ. ಹೌದಾ? ಡೋಸಿಮೀಟರ್ ಆದ್ಮೇಲೆ ಮ್ಯಾಗ್ನಿಟ್ಯೂಡ್ ಸ್ಕೇಲ್. ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಅಂದಾಗ ನಕ್ಷತ್ರಗಳ ಪ್ರಕಾಶಮಾನತೆಯನ್ನು ಅಳೆಯೋದಕ್ಕೆ ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಅನ್ನ ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್ ಬೋಪಾರ್ಟ್ ಸ್ಕೇಲ್.
ಬೊಪಾರ್ಡ್ ಸ್ಕೇಲ್ ನ ಎಲ್ಲಿ ಬಳಸ್ತೀವಿ ಸರ್ ಅಂದಾಗ ಮಾರುತಗಳ ವೇಗ, ಗಾಳಿಯ ವೇಗ ಬೇರೆ, ಮಾರುತಗಳ ವೇಗ ಬೇರೆ. ಗಾಳಿಯ ವೇಗಕ್ಕೆ ನಾವು ಅನಿಮೋಮೀಟರ್ ನ ಬಳಸ್ತೀವಿ. ಇಲ್ಲಿ ಬೊಪಾರ್ಡ್ ಸ್ಕೇಲ್ ನ ಮಾರುತಗಳ ವೇಗವನ್ನ ಅಳೆಯೋದಕ್ಕೆ ಬಳಸ್ತೀವಿ. ಹೌದಾ? ನೆಕ್ಸ್ಟ್ ಮೋ ಸ್ಕೇಲ್ ಅನ್ನ ಎಲ್ಲಿ ಬಳಸ್ತೀವಿ ಸರ್ ಅಂತಂದಾಗ ಖನಿಜಗಳ ಕಠಿಣತೆ ಸರಿ, ಸಣ್ಣ ಬರಬೇಕಿತ್ತು. ಅಂದ್ರೆ ಫಾರ್ ಎಕ್ಸಾಂಪಲ್ ವಜ್ರ ಆಗಿರ್ಬೋದು, ಜಿಪ್ಸಮ್ ಆಗಿರ್ಬೋದು, ಇಂತಹ ಒಂದು ಖನಿಜಗಳ ಹಾರ್ಡ್ನೆಸ್ ಅನ್ನು ಚೆಕ್ ಮಾಡ್ತಾರೆ. ಹಾರ್ಡ್ನೆಸ್ ಆಫ್ ಮಿನರಲ್ಸ್ ಅಂತ ಕರಿತೀವಿ. ಏನು ವಜ್ರ ಆಗಿರ್ಬೋದು ಅಥವಾ ಜಿಪ್ಸಮ್ ಆಗಿರ್ಬೋದು, ಇಂತಹ ಒಂದು ಮಿನರಲ್ ಎಕ್ಸಾಂಪಲ್ ಹೇಳಿದೆ ಅಷ್ಟೇನೆ ಮೋ ಸ್ಕೇಲ್ ಅಂದಾಗ. ನೆಕ್ಸ್ಟ್ ಸ್ಟೆಥೋಸ್ಕೋಪ್ ಅಂತ ನೋಡಿದಾಗ ಸ್ಟೆಥೋಸ್ಕೋಪ್ ಅಂದಾಗ ಹೃದಯದ ಬಡಿತವನ್ನ ಚೆಕ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಸ್ಟೆಥೋಸ್ಕೋಪ್. ಡಾಕ್ಟರ್ ಹತ್ರ ಹೋದಾಗ ಕೊಳಿಗೆ ಹಾಕೊಂಡಿರ್ತಾರೆ, ತಗೊಂಡು ಕಿವಿಲಿ ಇಟ್ಕೊಂಡು ನಮ್ಮ ಹಾರ್ಟ್ ಬೀಟ್ ಅನ್ನ ಚೆಕ್ ಮಾಡ್ತಾರೆ. ಅದಕ್ಕೆ ನಾವು ಸ್ಟೆಥೋಸ್ಕೋಪ್ ಅಂತ ಕರಿತೀವಿ. ಹೃದಯದ ಬಡಿತವನ್ನ ಚೆಕ್ ಮಾಡೋದಕ್ಕೆ ಸ್ಟೆಥೋಸ್ಕೋಪ್ ಅನ್ನ ಯೂಸ್ ಮಾಡ್ತಾರೆ. ಹೌದಾ? ಸ್ಟೆಥೋಸ್ಕೋಪ್ ಆದ್ಮೇಲೆ ವೋಲ್ಟ್ ಮೀಟರ್. ಓಕೆ, ಸ್ಟೆಥೋಸ್ಕೋಪ್ ಅಂದಾಗ ಇನ್ನೊಂದು ನೆನಪಾಯ್ತು, ಒಂದ್ ನಿಮಿಷ ಹೇಳ್ತೀನಿ. ನೆಕ್ಸ್ಟ್ ವೋಲ್ಟ್ ಮೀಟರ್ ಅಂದಾಗ ವಿಭವಾಂತರ ಮತ್ತು ವಿದ್ಯುತ್ ಚಾಲಕ ಬಲವನ್ನು ಅಳೆಯೋದಕ್ಕೆ, ವಿದ್ಯುತ್ ಚಾಲಕ ಬಲ ಅಳೆಯಲು. ಹೌದಾ? ನೆಕ್ಸ್ಟ್ ಸ್ಪಿಗ್ಮೋಮಾನೋಮೀಟರ್ ಅಂತ ಬರ್ಕೊಳ್ಳಿ. ಸ್ಪಿಗ್ಮೋಮಾನೋಮೀಟರ್ ಅಂದಾಗ ರಕ್ತದ ಒತ್ತಡವನ್ನು ಅಳೆಯೋದಕ್ಕೆ, ರಕ್ತದ ಒತ್ತಡ, BP ಚೆಕ್ ಮಾಡಿಸ್ತೀವಿ ಹೋಗಿ. ಹೌದಾ? ಆ BP ಚೆಕ್ ಮಾಡೋ ಮೆಷಿನ್ ನಾವು ಸ್ಪಿಗ್ಮೋಮಾನೋಮೀಟರ್ ಅಂತ ಕರಿತೀವಿ. ನೆಕ್ಸ್ಟ್ ಟಾಕೋಮೀಟರ್ ನ ಎಲ್ಲಿ ಬಳಸ್ತೀವಿ? ವಿಮಾನ ಮತ್ತು ಯಾಂತ್ರಿಕ ದೋಣಿಗಳ ಏನು ಸ್ಪೀಡ್ ಅಳೆಯೋದಕ್ಕೆ, ವೇಗವನ್ನು ಅಳೆಯೋದಕ್ಕೆ ನಾವು ಟಾಕೋಮೀಟರ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸ್ಪಿಗ್ಮೋಮಾನೋಮೀಟರ್ ಆಯ್ತು, ಹೈಡ್ರೋಮೀಟರ್ ಆಯ್ತು, ಹೈಗ್ರೋಮೀಟರ್ ಆಯ್ತು. ರಿಯೋಸ್ಟಾಟ್ ಬರ್ಕೊಳ್ಳಿ. ರಿಯೋಸ್ಟಾಟ್ ಅಂದಾಗ ಇದು ಎಲ್ಲಿ ಯಾವ ತರ ಕೆಲಸ ಮಾಡುತ್ತೆ ಸರ್ ಅಂತಂದಾಗ ವಿದ್ಯುತ್ ರೋಧವನ್ನ ಹೆಚ್ಚು ಅಥವಾ ಕಡಿಮೆ ಮಾಡಲು ಯಾವ್ದನ್ನ ರಿಯೋಸ್ಟಾಟ್ ಅನ್ನ ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್ ಕ್ರೆಸ್ಕೋಗ್ರಾಫ್ ಅಂದಾಗ ಸಸ್ಯಗಳ ಬೆಳವಣಿಗೆ ಅಳೆಯೋದಕ್ಕೆ ನಾವು ಕ್ರೆಸ್ಕೋಗ್ರಾಫ್ ಅನ್ನ ಬಳಸ್ತೀವಿ. ಈ ಸಸ್ಯಗಳ ಬೆಳವಣಿಗೆಗೆ ತಿಳಿಯೋದಕ್ಕೆ, ಸಸ್ಯಗಳ ಬೆಳವಣಿಗೆ ಆಗ್ತಾ ಇದೆಯಲ್ಲೋ ಅನ್ನೋದನ್ನ ತಿಳಿಯೋದಕ್ಕೆ ನಾವು ಕ್ರೆಸ್ಕೋಗ್ರಾಫ್ ಅನ್ನ ಯೂಸ್ ಮಾಡ್ತೀವಿ. ಅದೇ ಮರಗಳ ಒಂದು ಆಯುಷ್ ಅಂತ ಬಂದಾಗ, ಮರಗಳು ಎಷ್ಟು ವರ್ಷ ಹಳೆಯದಂತ ನೋಡಿದಾಗ ಇದನ್ನ ಸ್ಟೆಮ್, ಕಾಂಡ ಅನ್ಕೊಳ್ಳಿ. ಓಕೆ, ಇದರಲ್ಲಿ ಒಂದು ಮರವನ್ನ ಕಡಿದಾಗ ಕಾಂಡದಲ್ಲಿ ಕಾಣತಕ್ಕಂತ ಒಂದು ರಿಂಗ್ಗಳ ಫಾರ್ಮೇಶನ್ ಆಗಿರುತ್ತೆ. ಆ ರಿಂಗ್ಗಳ ಫಾರ್ಮೇಶನ್ ಮುಖಾಂತರವಾಗಿ ನಾವು ಎಷ್ಟು ವರ್ಷ ಹಳೆಯದು ಮರ ಅಂತೇಳಿ ಕಂಡುಹಿಡಿಬಹುದು. ಇಲ್ಲಿ ಒಂದು ರಿಂಗ್, ಇದು ಹೊರಗಿನ ಸ್ಟೆಮ್ ಅನ್ಕೊಳ್ಳಿ, ಒಂದು ರಿಂಗ್ ಫಾರ್ಮೇಶನ್ಗೆ 5 years ಬೇಕಾಗುತ್ತೆ. ಹೌದಾ? ಹಾಗಾಗಿ ಇಲ್ಲಿ ಎಷ್ಟು ರಿಂಗ್ಸ್ ಇದಾವೆ? 1 2 3 4 5 ಅಂದ್ರೆ 20 ವರ್ಷದ್ದು ಮರ. ಹೌದಾ? ಮರ 20 ವರ್ಷದಂತ ಕ್ಯಾಲ್ಕುಲೇಟ್ ಮಾಡಬಹುದು. ಹಾಗಾಗಿ ಇಲ್ಲಿ ಫಾರ್ ಎಕ್ಸಾಂಪಲ್ ಹೇಳಿದ್ದೀನಿ ಅಷ್ಟೇ. ಹೌದಾ? ಇಲ್ಲಿ ಕ್ರೆಸ್ಕೋಗ್ರಾಫ್ ಬೇರೆ, ಇನ್ನು ಮರಗಳ ಆಯುಷನ ಕಂಡುಹಿಡಿಯೋದು ಬೇರೆ ಆಗುತ್ತೆ. ಹೌದಾ? ಅಲ್ಲಿ ಮರದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಉಂಗುರಗಳ ಆಧಾರದ ಮೇಲೆ ಅಂತ ಕರಿತೀವಿ. ಯಾವುದು? ಮರಗಳ ಆಯುಷನ ಪತ್ತೆ ಹಚ್ಚುವಂಥದ್ದು. ನೆಕ್ಸ್ಟ್ ಪಾಲಿಗ್ರಾಫ್ ಅಂದಾಗ ಸುಳ್ಳನ್ನ ಪತ್ತೆ ಹಚ್ಚುತ್ತೆ. ಸುಳ್ಳನ್ನು ಪತ್ತೆ ಹಚ್ಚಲು ಹೆಂಗೆ ಸರ್ ಸುಳ್ಳನ್ನು ಪತ್ತೆ ಹಚ್ಚದ ಅಂತಂದ್ರೆ, ಇದನ್ನ ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಳಸ್ತಾರೆ. ಹೌದಾ? ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಂಗೆ ಸರ್ ಅಂತಂದ್ರೆ, ಯಾವ್ದಾದ್ರು ಒಂದು ಕೇಸನ್ನ ಇನ್ವೆಸ್ಟಿಗೇಷನ್ ಕೊಟ್ಟಾಗ
ಆ ಕೈದಿ ಅಥವಾ ಅಪರಾಧಿಯನ್ನ ಕೂರಿಸ್ಕೊಂಡು ಏನ್ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾರೆ ಆ ವ್ಯಕ್ತಿ ಸುಳ್ಳು ಹೇಳ್ತಿದ್ದಾನೋ ಅಥವಾ ಸತ್ಯವನ್ನು ಹೇಳ್ತಿದ್ದಾನೋ ಅನ್ನೋದನ್ನ ಪಾಲಿಗ್ರಾಫ್ ಮುಖಾಂತರವಾಗಿ ಕಂಡು ಹಿಡಿತಾರೆ. ಹೌದಾ? ನೆಕ್ಸ್ಟ್ ಕೆಲ್ವಿನ್ ಸ್ಕೇಲ್. ಕೆಲ್ವಿನ್ ಸ್ಕೇಲ್ ಅಂದಾಗ ಹೆಸರೇ ಹೇಳೋ ಹಾಗೆ ಕೆಲ್ವಿನ್ ಅಂತಂದ್ರೆ ಏನು? ತಾಪಮಾನವನ್ನು ಸೂಚಿಸುತ್ತೆ. ತಾಪಮಾನವನ್ನು ಅಳೆಯೋದಕ್ಕೆ ನಾವೇನ್ ಮಾಡ್ತೀವಿ? ಕೆಲ್ವಿನ್ ಸ್ಕೇಲ್ ಅನ್ನ ಬಳಸ್ತಾ ಹೋಗ್ತೀವಿ. ಹೌದಾ? ನೆಕ್ಸ್ಟ್ ಇ.ಸಿ.ಜಿ. ಹೌದಾ? ಇ.ಸಿ.ಜಿ ಅನ್ನ ನೋಡ್ತಾ ಹೋಗ್ತೀವಿ, ಇ.ಜಿ ಅನ್ನ ನೋಡ್ತಾ ಹೋಗ್ತೀವಿ, ಇ.ಎಂ.ಜಿ ಅನ್ನ ನೋಡ್ತಾ ಹೋಗ್ತೀವಿ. ಏನ್ ಸರಿ ಇ.ಸಿ.ಜಿ ಬೇರೆ, ಇ.ಜಿ ಬೇರೆ, ಇ.ಎಂ.ಜಿ ಬೇರೆ, ಏನ್ ಸೂಚಿಸ್ತಾರೆ ಅಂತಂದಾಗ ಮೊದಲನೇದಾಗಿ ಇವುಗಳ ಕಾರ್ಯವನ್ನ ಹೇಳ್ತೀನಿ, ನೆಕ್ಸ್ಟ್ ಇದರ ಫುಲ್ ಫಾರ್ಮ್ ಅನ್ನ ಹೇಳ್ತೀನಿ, ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಏನು ಇ.ಸಿ.ಜಿ ಅಂದಾಗ ಎಲೆಕ್ಟ್ರೋ ಕಾರ್ಡಿಯೋಗ್ರಾಫ್ ಅಂತ ಬರುತ್ತೆ. ಹೃದಯದ ಚಲನೆಯನ್ನ ತಿಳಿಸುತ್ತೆ. ಚಲನೆಯನ್ನು ಅಳೆಯೋದಕ್ಕೆ ಬಳಸ್ತಕ್ಕಂಥ ಇನ್ಸ್ಟ್ರೂಮೆಂಟ್ ನ ನಾವು ಇ.ಸಿ.ಜಿ ಅಂತ ಕರಿತೀವಿ. ಇ.ಜಿ ಅಂದ್ರೆ ಏನು? ಮೆದುಳಿನ ಕಾರ್ಯ, ಮೆದುಳಿನ ಕಾರ್ಯವನ್ನು ಅಳೆಯೋದಕ್ಕೆ ಇ.ಜಿ ಅನ್ನ ಬಳಸ್ತೀವಿ. ಇ.ಎಂ.ಜಿ ಅಂದ್ರೆ ಏನು? ಮಾಂಸಖಂಡಗಳ ದೋಷ ಪತ್ತೆ ಹಚ್ಚೋದಕ್ಕೆ ಬಳಸ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ನಾವು ಅಥವಾ ಒಂದು ಪ್ರೊಸೀಜರ್ ನಾವು ಇ.ಎಂ.ಜಿ ಅಂತ ಕರಿತೀವಿ. ಇಲ್ಲಿ ಇ.ಸಿ.ಜಿ ಅಂದ್ರೆ ಏನು ಅಂತಂದ್ರೆ, ಇ.ಸಿ.ಜಿ ಅಂದ್ರೆ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತ ಬರುತ್ತೆ. ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತ ಬರುತ್ತೆ. ಹೌದಾ? ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತ ಬರುತ್ತೆ. ಇ.ಜಿ ಅಂದ್ರೆ ಏನು? ಎಲೆಕ್ಟ್ರೋ ಮಯೋಗ್ರಾಫ್ ಅಂತ ಬರುತ್ತೆ. ಎಲೆಕ್ಟ್ರೋಮಯೋಗ್ರಾಫ್ ಅಂತ ಬರುತ್ತೆ. ಹೌದಾ? ಇನ್ನು ಇ.ಎಂ.ಜಿ ಅಂತಂದಾಗ ಸಾರಿ ಇದು ಇಲ್ಲಿ ಎಲೆಕ್ಟ್ರೋ ಎನ್ಸೆಫಾಲೋಗ್ರಾಮ್ ಅಂತ ಬರುತ್ತೆ. ಎಲೆಕ್ಟ್ರೋ ಎನ್ಸೆಫಾಲೋಗ್ರಾಮ್. ಹೌದಾ? ಇದು ಇ.ಎಂ.ಜಿ ಅಂತ ಬಂದಾಗ ಇ.ಎಂ.ಜಿ ಅಲ್ಲಿ ಎಲೆಕ್ಟ್ರೋ ಎನ್ಸೆಫಾಲೋಗ್ರಾಮ್ ಅಂತ ಬರುತ್ತೆ. ಎಲೆಕ್ಟ್ರೋಮಯೋಗ್ರಾಫ್ ಅಂತ ಬರುತ್ತೆ. ಹೌದಾ? ಇ.ಸಿ.ಜಿ ಬೇರೆ, ಇ.ಜಿ ಬೇರೆ, ಇ.ಎಂ.ಜಿ ಬೇರೆ. ಅರ್ಥ ಆಯ್ತಾ? ಇನ್ನು ಎಲ್.ಇ.ಡಿ ಮತ್ತೆ ಎಲ್.ಸಿ.ಡಿ ಬರ್ತಾ ಹೋಗುತ್ತೆ, ಅದನ್ನು ಬರ್ಕೊಂಡ್ಬಿಡಿ. ಎಲ್.ಇ.ಡಿ ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ ವಿದ್ಯುತ್ ಶಕ್ತಿಯನ್ನ ಬೆಳಕಿನ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತೆ. ಯಾವುದು ಇದು? ಫುಲ್ ಫಾರ್ಮ್ ಏನು? ಎಲ್.ಇ.ಡಿ ಫುಲ್ ಫಾರ್ಮ್ ಏನು ಅಂತಂದಾಗ ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಕರಿತೀವಿ. ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಕರಿತಾ ಹೋಗ್ತೀವಿ. ಹೌದಾ? ನೆಕ್ಸ್ಟ್ ಎಲ್.ಇ.ಡಿ ಆದ್ಮೇಲೆ ಎಲ್.ಸಿ.ಡಿ ಅಂತ ಬರುತ್ತೆ. ಎಲ್.ಸಿ.ಡಿ ಅನ್ನು ಯೂಸ್ ಮಾಡ್ತೀವಿ. ಎಲ್.ಸಿ.ಡಿ ಅಂದಾಗ ಇವುಗಳನ್ನ ಡಿಸ್ಪ್ಲೇಗಳಲ್ಲಿ ಯೂಸ್ ಮಾಡ್ತೀವಿ. ಇಮೇಜ್ ಅಥವಾ ವಿಡಿಯೋಗಳನ್ನ ನೋಡೋದಕ್ಕೆ ಡಿಸ್ಪ್ಲೇಯಲ್ಲಿ ಇದನ್ನ ಬಳಸಿರ್ತಾರೆ. ಯಾವ್ದನ್ನ? ಎಲ್.ಸಿ.ಡಿ ಅನ್ನ. ಎಲ್.ಸಿ.ಡಿ ಫುಲ್ ಫಾರ್ಮ್ ಏನು? ಸಾರಿ, ಎಲ್.ಸಿ.ಡಿ ಫುಲ್ ಫಾರ್ಮ್ ಏನಿಲ್ಲ, ಇದೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತ ಹೆಸರಲ್ಲೇ ಹೇಳುವಾಗೆ ಇದನ್ನ ಡಿಸ್ಪ್ಲೇಗಳಲ್ಲಿ ಬಳಸ್ತಾ ಹೋಗ್ತಾರೆ. ಯಾವ್ದನ್ನ? ಎಲ್.ಸಿ.ಡಿ ಅನ್ನ. ಹೌದಾ? ನೆಕ್ಸ್ಟ್ ಅಮ್ಮೀಟರ್. ವಿದ್ಯುತ್ ಪ್ರವಾಹವನ್ನು ಅಳೆಯಲು ಅಳೆಯೋದಕ್ಕೆ ಏನ್ ಮಾಡ್ತೀವಿ? ಅಮ್ಮೀಟರ್ನ ಬಳಸ್ತಾ ಹೋಗ್ತೀವಿ. ಆಲ್ಟಿಮೀಟರ್ ಅಂದಾಗ ವಿಮಾನ ಸಂಚಾರದಲ್ಲಿ ಭೂಮಿಯಿಂದ ವಿಮಾನದ ಎತ್ತರವನ್ನು ಅಳೆಯಲು ನಾವೇನ್ ಬಳಸ್ತೀವಿ? ಆಲ್ಟಿಮೀಟರ್ನ ಬಳಸ್ತಾ ಹೋಗ್ತೀವಿ. ಆಲ್ಟಿ ಅಂದ್ರೆ ಏನು? ಎತ್ತರದ ಪ್ರದೇಶ ಅಂತ. ಭೂಮಿಯಿಂದ ಎತ್ತರದ ಪ್ರದೇಶದವರೆಗೂ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದನ್ನ ಆಲ್ಟಿಮೀಟರ್ ಮುಖಾಂತರವಾಗಿ ಏನು ಕಂಡುಹಿಡಿತೀವಿ ಅನ್ನೋಂಥದ್ದು. ನೆಕ್ಸ್ಟ್ ಆಡಿಯೋಮೀಟರ್. ಆಡಿಯೋಮೀಟರ್ ಅಂದಾಗ
ಶಬ್ದದ ತೀವ್ರತೆ ಅನ್ನು ಹೇಳೋದಕ್ಕೆ ನಾವು ಆಡಿಯೋಮೀಟರ್ ನ ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಬ್ಯಾರೋಮೀಟರ್ ಆಯ್ತು, ಆಡಿಯೋಮೀಟರ್, ಆಲ್ಟಿಮೀಟರ್, ಅಮ್ಮೀಟರ್, ಬ್ಯಾರೋಮೀಟರ್ ಆಯ್ತು. ನೆಕ್ಸ್ಟ್ ಬೈನಾಕ್ಯುಲರ್ ಅಂದಾಗ ಎಲ್ಲಿ ಯೂಸ್ ಮಾಡ್ತೀವಿ ಸರ್ ಅಂದಾಗ, ಬೈನಾಕ್ಯುಲರ್ ಅಂದಾಗ ನಾವು ಈ ತರ ಕಣ್ಣಿ ಇಟ್ಕೊಂಡು ದೂರದ ವಸ್ತುಗಳನ್ನ ನೋಡ್ತಾ ಇರ್ತೀವಿ, ಹೌದಾ? ಅದನ್ನ ನಾವು ಬೈನಾಕ್ಯುಲರ್ ಅಂತ ಕರಿತೀವಿ. ದೂರದ ವಸ್ತುಗಳನ್ನ ವೃದ್ಧಿಸಿ ನೋಡಲು ಏನ್ ಮಾಡ್ತೀವಿ? ಬೈನಾಕ್ಯುಲರ್ ನ ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್ ಬೈನಾಕ್ಯುಲರ್ ಅಂದ್ಮೇಲೆ ಎಂಡೋಸ್ಕೋಪ್. ಎಂಡೋಸ್ಕೋಪ್ ಅಂದಾಗ ಈ ಎಂಡೋಸ್ಕೋಪ್ ಅಲ್ಲಿ ಹೆಂಗೆ ಅಂತಂದ್ರೆ ಒಂದು ಥಿನ್ ವೈರ್ ಇರುತ್ತೆ. ಆ ಥಿನ್ ವೈರ್ ಅನ್ನ ತಗೊಂಡು ಮುಂದೆ ಕ್ಯಾಮ್ರಾ ಕೂರಿಸ್ಬಿಟ್ಟು ಕ್ಯಾಮ್ರಾಕ್ಕೆ ಒಂದು ಲೈಟ್ ಕೂರಿಸಿರ್ತಾರೆ. ಅದನ್ನ ತಗೊಂಡು ಆ ಒಂದು ಥಿನ್ ವೈರ್ ಅನ್ನ ನಮ್ಮ ಬಾಡಿ ಒಳಗಡೆ ಅನ್ನನಾಳದ ಮುಖಾಂತರವಾಗಿ ಜಠರದ ಒಳಗಡೆ ಅಥವಾ ಹೊಟ್ಟೆ ಒಳಗೆ ಆಗಿರ್ತಕ್ಕಂಥ ಅಥವಾ ಬಾಡಿಯಲ್ಲಿ ಆಗಿರ್ತಕ್ಕಂಥ ಇನ್ಫೆಕ್ಷನ್ ಅನ್ನ ಕಂಡು ಹಿಡಿಯೋದಕ್ಕೆ, ಯಾವ ತರ ಇನ್ಫೆಕ್ಷನ್ ಆಗಿದೆ ಅಂತ ನೋಡೋದಕ್ಕೆ ಎಂಡೋಸ್ಕೋಪ್ ಅನ್ನ ಬಳಸ್ತಾ ಹೋಗ್ತಾರೆ, ಹೌದಾ? ದೇಹದ ಒಳಗಿನ ಅಂಗಗಳನ್ನು ಪರೀಕ್ಷಿಸಲು ಎಂಡೋಸ್ಕೋಪ್ ಅನ್ನ ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್ ರೆಡಾರ್ ಅಂದ್ರೆ ಏನು? ಹಾರಾಡುವ ವಸ್ತುಗಳನ್ನು ಪತ್ತೆ ಹಚ್ಚಲು, ಅಂದ್ರೆ ಯುದ್ಧ ವಿಮಾನಗಳಾಗಿರ್ಬೋದು, ಜೆಟ್ ಇಂಜಿನ್ಗಳಾಗಿರ್ಬೋದು, ಅವುಗಳ ಹಾರಾಟವನ್ನ ಗಡಿಯಲ್ಲಿ ಬೇರೆ ದೇಶದ ಒಂದು ವಿಮಾನಗಳಾಗಿರ್ಬೋದು, ಯುದ್ಧ ವಿಮಾನಗಳಾಗಿರ್ಬೋದು, ಜೆಟ್ ಇಂಜಿನ್ಗಳು ಏನ್ ಬರ್ತಾ ಹೋಗುತ್ತೆ ಅವುಗಳನ್ನ ಬಾರ್ಡರ್ ಅಲ್ಲಿ ಚೆಕ್ ಮಾಡೋದಕ್ಕೆ ರೆಡಾರ್ ಅನ್ನ ಬಳಸ್ತಾ ಹೋಗ್ತೀವಿ. ನಮ್ಮ ದೇಶದ ಬಾರ್ಡರ್ ಅಲ್ಲೆಲ್ಲ ರೆಡಾರ್ ಅನ್ನ ಬಳಸ್ತಾ ಹೋಗ್ತಾರೆ. ರೆಡಾರ್ ಬೇರೆ, ರೆಡಾರ್ ಗನ್ ಬೇರೆ. ರೆಡಾರ್ ಗನ್ ಅಂದ್ರೆ ವಾಹನಗಳ ಒಂದು ವೇಗವನ್ನ ಪತ್ತೆ ಹಚ್ಚಲಿಕ್ಕೆ ಪೊಲೀಸರು ಇಟ್ಕೊಂಡಿರ್ತಾರೆ ಟ್ರಾಫಿಕ್ ಅಲ್ಲಿ, ಹೌದಾ? ಈ ತರ ಒಂದು ಗನ್ ಶೇಪ್ ಅಲ್ಲಿ ಇರುತ್ತೆ. ಅದನ್ನ ಇಟ್ಕೊಂಡು ಏನು ಒಂದು ವಾಹನಗಳ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಿದೆ ಆ ವಾಹನ ಅನ್ನೋದನ್ನ ಟ್ರ್ಯಾಕ್ ಮಾಡೋದಕ್ಕೆ ಅಲ್ಲಿ ಬಳಸ್ತಾರೆ. ಯಾವ್ದನ್ನ? ರೆಡಾರ್ ಗನ್ ಅನ್ನ, ಹೌದಾ? ಆ ರೆಡಾರ್ ಗನ್ ಯಾವ ತತ್ವದ ಮೇಲೆ ಯಾವ ಪರಿಣಾಮದ ಮೇಲೆ ಕೆಲಸ ಮಾಡುತ್ತೆ ಅಂತಂದಾಗ ಅದು ಡಾಪ್ಲರ್ ಪರಿಣಾಮ ಅಂತ. ಇದನ್ನು ಕೂಡ ಪರೀಕ್ಷೆಯಲ್ಲಿ ಹಲವಾರು ಬಾರಿ ಪ್ರಶ್ನೆ ಆಗಿದೆ. ಇದನ್ನ ಟಾಪಿಕ್ ಬಂದಾಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಹೌದಾ? ರೆಡಾರ್ ಅಂತ. ನೆಕ್ಸ್ಟ್ ದ್ಯುತಿಕೋಶ ಅಂದ್ರೆ ಏನು? ಬೆಳಕಿನ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತೆ. ಯಾವುದು? ದ್ಯುತಿಕೋಶ ಅಂದಾಗ. ಇದಕ್ಕೆ ಒಂದು ಉತ್ತಮವಾದ ಕೊಡೋದಾದ್ರೆ ಸೋಲಾರ್ ಕೊಡಬಹುದು, ಹೌದಾ? ಈ ಬೆಳಕಿನ ಏನು ಸೂರ್ಯನ ಒಂದು ಶಾಖವನ್ನು ತಗೊಂಡು ನಮ್ಗೆ ಕರೆಂಟ್ ಅನ್ನ ಕೊಡುತ್ತೆ ಅನ್ನೋದು, ಹೌದಾ? ನೆಕ್ಸ್ಟ್ ದ್ಯುತಿಕೋಶ ಆದ್ಮೇಲೆ ಶುಷ್ಕಕೋಶ ಅಂದಾಗ ಏನು? ಡ್ರೈ ಸೆಲ್ ಅಂತ ಕರಿತೀವಿ. ನಾವು ನಾರ್ಮಲ್ ಬ್ಯಾಟರಿ ಸೆಲ್ಗಳೆಲ್ಲ ನೋಡ್ತೀವಿ, ರಿಮೋಟ್ ಸೆಲ್ ಆಗಿರ್ಬೋದು, ಬೇರೆ ಬೇರೆ ಏನೋ ಚಿಕ್ಕ ಪುಟ್ಟ ಸೆಲ್ಗಳು ಇರುತ್ತಲ್ಲ, ಅದನ್ನ ಶುಷ್ಕಕೋಶ ಅಥವಾ ಡ್ರೈ ಸೆಲ್ ಅಂತ ಕರಿತಾ ಹೋಗ್ತೀವಿ. ಇದೇನ್ ಮಾಡುತ್ತೆ ಅಂತಂದ್ರೆ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡುತ್ತೆ. ಓಕೆ, ಇಲ್ಲಿ ದ್ಯುತಿ ಕೋಶ ಮತ್ತು ಶುಷ್ಕ ಕೋಶಕ್ಕೆ ಡಿಫ್ರೆನ್ಸ್ ಗೊತ್ತಿರ್ಲಿ, ಹೌದಾ? ಶುಷ್ಕ ಕೋಶಕ್ಕೆ ಒಂದು ಎಕ್ಸಾಂಪಲ್ ಅಂದ್ರೆ ಅದು ಡ್ರೈ ಸೆಲ್ ಆಗುತ್ತೆ. ಬ್ಯಾಟ್ರಿಗಳಾಗಿರ್ಬೋದು, ಸೆಲ್ಗಳಾಗಿರ್ಬೋದು, ರಿಮೋಟ್ ಸೆಲ್ ಅಂತ ಕರಿತೀವಲ್ಲ, ಅವಕ್ಕೆಲ್ಲ ನಾವು ಶುಷ್ಕ ಕೋಶ ಅಂತ ಕರಿತೀವಿ. ಅವು ಹಿಂಗ್ ಕೆಲಸ ಮಾಡುತ್ತೆ ಅಂತಂದ್ರೆ ಒಳಗಡೆ ಏನ್ ಕೆಮಿಕಲ್ಸ್ ಇರುತ್ತೆ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಉಂಟಾಗಿ ಹೊರಗಡೆ ಏನು ಎಲೆಕ್ಟ್ರಿಸಿಟಿಯನ್ನ ಕೊಡ್ತಾ ಹೋಗುತ್ತೆ. ಅದ್ರ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟು ಎಲೆಕ್ಟ್ರಿಸಿಟಿಯನ್ನ ಕೊಡ್ತಾ ಹೋಗುತ್ತೆ. ಅದ್ರ ಕೆಲಸ ಏನು? ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸೋದು ಯಾವುದು? ಶುಷ್ಕ ಕೋಶದ ಒಂದು ಕೆಲಸ. ನೆಕ್ಸ್ಟ್ ಥರ್ಮೋಸ್ಟಾಟ್ ಏನ್ ಕೆಲಸ ಮಾಡುತ್ತೆ ಸರ್ ಅಂತಂದಾಗ ನಿರ್ದಿಷ್ಟ ಮಟ್ಟದ ಉಷ್ಣವನ್ನ ಅಳೆಯೋದಕ್ಕೆ ನಾವು ಥರ್ಮೋಸ್ಟಾಟ್ ಅನ್ನ ಯೂಸ್ ಮಾಡ್ತೀವಿ ಅನ್ನೋದು. ನೆಕ್ಸ್ಟ್ ಎಲೆಕ್ಟ್ರಾನ್ ಬರ್ಕೊಂಬಿಡಿ. ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ
ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ ಅಂದಾಗ ಬಹಳ ಸಣ್ಣ ವಸ್ತುಗಳನ್ನು ನೋಡಲು ಬಳಸ್ತಾರೆ. ಹೌದಾ? ಯಾವುದು? ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ. ಅಂದ್ರೆ ಇದನ್ನ ಸೈಂಟಿಸ್ಟ್ಗಳು ಲ್ಯಾಬ್ಗಳಲ್ಲಿ ಯೂಸ್ ಮಾಡ್ತಾರೆ, ಸೈಂಟಿಸ್ಟ್ಗಳು. ಹೌದಾ? ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ ಅಂದಾಗ. ಹೌದಾ? ನೆಕ್ಸ್ಟ್ ವಿಕಿರಣಶೀಲತೆ. ವಿಕಿರಣಶೀಲತೆ ಅಂದಾಗ ಏನು? ಗೀಗರ್ ಕೌಂಟರ್ ಅಂತ ಕರಿತೀವಿ. ಅದನ್ನ ವಿಕಿರಣಶೀಲತೆಯನ್ನು ಅಳೆದು ಮಾಡೋದಕ್ಕೆ ಗ್ರಿಗರ್ ಕೌಂಟರ್ ಅನ್ನ ಬಳಸ್ತಾ ಹೋಗ್ತೀವಿ. ಹೌದಾ? ನೆಕ್ಸ್ಟ್ ಸ್ಪಿಯರೋಮೀಟರ್. ಸ್ಪಿಯರೋಮೀಟರ್ನ ಎಲ್ಲಿ ಬಳಸ್ತೀವಿ? ಗೋಳಾಕಾರದ ವಸ್ತುಗಳ ವಕ್ರತೆಯನ್ನು ಅಳೆಯೋದಕ್ಕೆ ನಾವು ಸ್ಪಿಯರೋಮೀಟರ್ ಅನ್ನ ಬಳಸ್ತಾ ಹೋಗ್ತೀವಿ. ಗೋಳಾಕಾರ ಇರತಕ್ಕಂಥ ವಸ್ತುಗಳ ಒಂದು ವಕ್ರತೆ, ಓಕೆ, ಡಯಾಮೀಟರ್ ಅಂತ ಕರಿತೀವಿ. ಆ ಒಂದು ಡಯಾಮೀಟರ್ ಅನ್ನ ಅಳತೆ ಮಾಡೋದಕ್ಕೆ ಸ್ಪಿಯರೋಮೀಟರ್ ಅನ್ನ ಬಳಸ್ತಾ ಹೋಗ್ತೀವಿ. ಸ್ಪಿಯರೋಮೀಟರ್ ಆದ್ಮೇಲೆ ವೆಂಚುರಿಮೀಟರ್. ವೆಂಚುರಿಮೀಟರ್ ನ ಎಲ್ಲಿ ಬಳಸ್ತೀವಿ ಸರ್ ಅಂತಂದ್ರಾಗ ದ್ರವಗಳ ಹರಿವಿನ ಪ್ರಮಾಣವನ್ನ ಅಳೆಯಲು, ದ್ರವಗಳ ಒಂದು ಹರಿವಿನ ಪ್ರಮಾಣವನ್ನು ಅಳೆಯೋದಕ್ಕೂ ನಾವು ವೆಂಚುರಿಮೀಟರ್ ನ ಬಳಸ್ತಾ ಹೋಗ್ತೀವಿ. ನೆಕ್ಸ್ಟ್ ಗ್ರಾವಿಮೀಟರ್. ಗ್ರಾವಿಮೀಟರ್ ಅಂತ ಕರೆದ್ವಿ. ಗ್ರಾವಿಮೀಟರ್ ಅಂದ್ರೆ ಏನು? ಗುರುತ್ವಾಕರ್ಷಣೆ ಬಲವನ್ನ ಅಳೆಯೋದಕ್ಕೆ ಗುರುತ್ವಾಕರ್ಷಣೆ ಬಲ ಅಳೆಯಲು ಬಳಸ್ತಾ ಹೋಗ್ತೀವಿ. ಯಾವುದು? ಗ್ರಾವಿಮೀಟರ್ ಅಂದಾಗ. ನೆಕ್ಸ್ಟ್ ಕ್ರೋನೋಮೀಟರ್. ಹಡಗುಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ಹಡಗುಗಳಲ್ಲಿ ನಾವು ಟೈಮ್ ನೋಡ್ತೀವಿ. ಸಮುದ್ರದಲ್ಲಿ ಹಡಗುಗಳಲ್ಲಿ ಟೈಮ್ ಹೆಂಗ್ ನೋಡ್ತೀವಪ್ಪ ಅಂದ್ರೆ ರೇಖಾಂಶ ಮುಖಾಂತರವಾಗಿ ನಾವು ಟೈಮ್ ಅನ್ನು ನೋಡ್ತಾ ಹೋಗ್ತೀವಿ. ಹಡಗುಗಳಲ್ಲಿ ರೇಖಾಂಶ ಅಥವಾ ಸಮಯವನ್ನು ತಿಳಿಯಲು ಅಂತ ಬರ್ಕೊಳ್ಳಿ. ಸಮಯವನ್ನು ತಿಳಿಯೋದಕ್ಕೆ ನಾವು ಏನ್ ಮಾಡ್ತೀವಿ? ಕ್ರೋನೋಮೀಟರ್ ನ ಬಳಸ್ತಾ ಹೋಗ್ತೀವಿ. ಇಲ್ಲಿ ರೇಖಾಂಶ ಮುಖಾಂತರವಾಗಿ ನಾವು ಸಮಯವನ್ನು ತಿಳಿತೀವಿ. ಇಲ್ಲಿ ಕ್ರೋನೋಮೀಟರ್ ಅಂದಾಗ ಹಡಗುಗಳಲ್ಲಿ ರೇಖಾಂಶ ಅಥವಾ ಸಮಯ ಎರಡು ಬರುತ್ತೆ. ರೇಖಾಂಶ ಅಥವಾ ಸಮಯವನ್ನು ತಿಳಿಯೋದಕ್ಕೆ ಕ್ರೋನೋಮೀಟರ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ದಿಕ್ಸೂಚಿ. ದಿಕ್ಸೂಚಿ ಅಂದಾಗ ದಿಕ್ಸೂಚಿಯಲ್ಲಿ ದಿಕ್ಕನ್ನ ಅಳೆಯೋದಕ್ಕೆ ಬಳಸ್ತೀವಿ. ದಿಕ್ಕನ್ನ ಅಳೆಯೋದಕ್ಕೆ ಬಳಸ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಗೆ ನಾವು ದಿಕ್ಸೂಚಿ ಅಂತ ಕರಿತೀವಿ. ನೆಕ್ಸ್ಟ್ ಗ್ರಾಮ್ಫೋನ್. ಗ್ರಾಮ್ಫೋನ್ ಅಂದಾಗ ರೆಕಾರ್ಡ್ ಮಾಡಿರ್ತಕ್ಕಂಥ ಧ್ವನಿಯನ್ನ ಪುನರುತ್ಪಾದನೆ ಮಾಡೋದಕ್ಕೆ, ಪುನರುತ್ಪಾದಿಸಲು ಯಾವುದು? ಗ್ರಾಮ್ಫೋನ್ ಅನ್ನ. ನೆಕ್ಸ್ಟ್ ವರ್ನಿಯರ್ ಕ್ಯಾಲಿಪರ್ಸ್. ವರ್ನಿಯರ್ ಕ್ಯಾಲಿಪರ್ಸ್ ಇಲ್ಲಿ ಬಳಕೆ ಮಾಡ್ತೀವಿ ಸರ್. ವರ್ನಿಯರ್ ಕ್ಯಾಲಿಪರ್ಸ್ ಅಂದಾಗ ವರ್ನಿಯರ್ ಕ್ಯಾಲಿಪರ್ಸ್ ಅನ್ನ ತಂತಿಯ ವ್ಯಾಸ ಆಗಿರ್ಬೋದು, ತಂತಿಯ ವ್ಯಾಸ ಅಥವಾ ತೆಳುವಾದ ಸಿಲಿಂಡರ್ನ ವ್ಯಾಸವನ್ನು ಎಳೆಯೋದಕ್ಕೆ ನಾವು
ಏನ್ ಮಾಡ್ತೀವಿ, ವರ್ನಿಯರ್ ಕ್ಯಾಲಿಪರ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಓಮ್ಹಿ ಮೀಟರ್, ಓಮ್ಹಿ ಮೀಟರ್ ನ ಎಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ ಸರ್ ಅಂತಂದಾಗ, ಓಮ್ಹಿ ಮೀಟರ್ ನ ವಸ್ತುಗಳ ವಿದ್ಯುತ್ ಪ್ರತಿರೋಧವನ್ನ ಅಳೆಯೋದಕ್ಕೆ, ವಸ್ತುಗಳ ವಿದ್ಯುತ್ ಪ್ರತಿರೋಧವನ್ನು ಅಳೆಯೋದಕ್ಕೆ ನಾವು ಓಮ್ಹಿ ಮೀಟರ್ ನ ಬಳಸ್ತೀವಿ. ನೆಕ್ಸ್ಟ್ ಕ್ಯಾಲೋರಿ ಮೀಟರ್, ಶಾಖದ ಪ್ರಮಾಣ, ಹೌದಾ, ಶಾಖ ಎಷ್ಟು ಪ್ರಮಾಣದಲ್ಲಿ ಶಾಖ ಬರ್ತಾ ಇದೆ ಅನ್ನೋದನ್ನ ಶಾಖದ ಪ್ರಮಾಣ ಅಂದಾಗ ಅಳೆಯೋದಕ್ಕೆ ಏನ್ ಮಾಡ್ತೀವಿ, ಕ್ಯಾಲೋರಿ ಮೀಟರ್ ನ ಬಳಸ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಕಲರಿ ಮೀಟರ್, ಬಣ್ಣಗಳ ತೀವ್ರತೆಯನ್ನು ಅಳೆಯೋದಕ್ಕೆ, ಬಣ್ಣಗಳ ತೀವ್ರತೆ ಅಳೆಯೋದಕ್ಕೆ ನಾವೇನ್ ಮಾಡ್ತೀವಿ, ಕಲರಿಮೀಟರ್ ನ ಬಳಸ್ತೀವಿ. ಇಲ್ಲಿ ಕಲರಿಮೀಟರ್ ಅಂದಾಗ ಬಣ್ಣಗಳ ತೀವ್ರತೆಯನ್ನ ಅಳೆಯೋದಕ್ಕೆ ಕಲರಿಮೀಟರ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಇವತ್ತು ಅಂದ್ರೆ ಈ ವೈಜ್ಞಾನಿಕ ಉಪಕರಣಗಳು ಹಾಗೂ ಅವುಗಳ ಉಪಯೋಗ ಇಷ್ಟಿರುತ್ತೆ. ಇನ್ನು ಹಲವಾರು ಬರ್ತಾ ಹೋಗುತ್ತೆ. ನಿಮಗೆ ಟಾಪಿಕ್ ವೈಸ್ ಅಂತ ಬಂದಾಗ ಅಲ್ಲಿ ಏನೇನ್ ಬರುತ್ತೋ ಅಲ್ಲಿ ಇದನ್ನ ಇಲ್ಲಿ ನೋಡ್ಕೊಂಡು ಅಲ್ಲಿ ಹೇಳ್ತಾ ಹೋಗ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ ಅನ್ನೋದು. ಹೌದಾ, ಪ್ರತಿಯೊಂದು ಟಾಪಿಕ್ ಅನ್ನು ಕೂಡ ಇಷ್ಟೇ ಈಸಿಯಾಗಿ ಇನ್ ಡೆಪ್ತ್ ಆಗಿ ಹೇಳ್ತಾ ಹೋಗ್ತೇನೆ. ಹೌದಾ, ನಿಮ್ಗೆ ಯಾವುದೇ ಟಾಪಿಕ್, ಸೈನ್ಸ್ ಟಾಪಿಕ್ ಟಫ್ ಅನ್ಸಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ ಅನ್ನೋಂಥದ್ದು. ಇವತ್ತಿಗೆ ಇಷ್ಟಿರ್ಲಿ, ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗ್ತೀನಿ ಅನ್ನೋದು. ಥ್ಯಾಂಕ್ ಯು.